ಜೈ ಹಿಂದ್. ಗೌರವಾನ್ವಿತ ಪೋಷಕರಿಗೂ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ವಿಕ್ಟ್ರಿ ಕೆಡೆಟ್ ಅಕಾಡೆಮಿಯ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ, ಸುಸ್ವಾಗತ. ನಾನು ಸತೀಶ್ ಬಾಗೇವಾಡಿ, ವಿಕ್ಟ್ರಿ ಕೆಡೆಟ್ ಅಕಾಡೆಮಿಯ ಅಕಾಡೆಮಿಕ್ ಮೆಂಟರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಿನ್ನೆ 25th ಏಪ್ರಿಲ್ 2026ಗೆ ಥರ್ಡ್ ರೌಂಡ್ ರಿಸಲ್ಟ್ ಅಡ್ಮಿಷನ್ ಕೌನ್ಸಿಲಿಂಗ್ಸ್ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ನ ಥರ್ಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ಆಲ್ರೆಡಿ ನಿನ್ನೆ ನಿಮಗೆ ಅದೊಂದು ಮೆಸೇಜ್ ರೂಪದಲ್ಲಿ ನೋಟಿಫಿಕೇಷನ್ನ ಅಡ್ಮಿಷನ್ ಕೌನ್ಸಿಲಿಂಗ್ ಸೈನಿಕ್ ಸ್ಕೂಲ್ ಅಥಾರಿಟಿ ಏನಿದೆ ಅದನ್ನ ಸೆಂಡ್ ಮಾಡಿದೆ. ಸೊ ಅದು ಸೆಂಡ್ ಮಾಡಿದ ಆದಮೇಲೆ ಪೇರೆಂಟ್ಸ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಸೋಕೆ ನಾನು ಇವತ್ತಿಂದು ಥರ್ಡ್ ರೌಂಡ್ ರಿಸಲ್ಟ್ಸ್ ಬಗ್ಗೆ ಏನು ಇನ್ಫಾರ್ಮೇಷನ್ ಮಾಡಬೇಕು, ರಿಸಲ್ಟ್ ಬಂದಮೇಲೆ ಪಾಲಕರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳೋಕ್ಕೆ ವಿಡಿಯೋ ಮಾಡಿದ್ದೀನಿ. ಸೊ ಇಲ್ಲಿ ಮುಖ್ಯವಾಗಿ ಪೇರೆಂಟ್ಸ್ ತಿಳ್ಕೊಬೇಕಾಗಿರೋದೇನಂತ ಅಂದರೆ, ಫಸ್ಟ್ ರೌಂಡಲ್ಲಿ ಯಾರ್ಯಾರಿಗೆ ಸ್ಕೂಲ್ ಅಲೌಟ್ ಆಗಿದೆ ಅವ್ರು ಆಲ್ರೆಡಿ ಇವಾಗ ಅಡ್ಮಿಷನು ಮಾಡಿಸಿದಿರಿ, ಮೆಡಿಕಲ್ಲು ಮಾಡಿಸಿದಿರಿ. ಫಸ್ಟ್ ರೌಂಡಲ್ಲಿ ಯಾರಿಗೆ ಅಲೌಟ್ ಆಗಿರಲಿಲ್ಲ ಅವ್ರು ಸೆಕೆಂಡ್ ರೌಂಡಲ್ಲೂ ಸಹ ಅಲೌಟ್ ಆಗಿದೆ, ಅವರು ಸಹ ಅಡ್ಮಿಷನ್ಸ್ ಮಾಡಿಸಿದ್ದಾರೆ. ಸೊ ಯಾರ್ಯಾರು ಥರ್ಡ್ ರೌಂಡಲ್ಲಿ ಸಿಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿದ್ದರು. ಸೊ ಅದರಲ್ಲಿ ಎಲ್ಲರಿಗೂ ಸಿಗುತ್ತಂತ ಅಲ್ಲ, ಬೇಸ್ಡ್ ಆನ್ ಮೆರಿಟ್ ಮೇಲೆ ಅವ್ರು ಅಲೌಟ್ ಮಾಡ್ತಾ ಹೋಗ್ತಾರೆ, ಮೆರಿಟ್ ಮಾರ್ಕ್ಸ್ ಮೇಲೆ. ಸೊ ಥರ್ಡ್ ರೌಂಡ್ ಇವಾಗ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ಸುಮಾರು ಜನ ಪಾಲಕರು ಲಾಸ್ಟ್ 1 ಮಂತಿಂದ ಭಾಳ ಜನ ಪಾಲಕರು ನನಗೆ ಕಾಲ್ ಮಾಡಿ ಕೇಳೋದೊಂದೇ, ಸರ್ ರಿಸಲ್ಟ್ ಅನೌನ್ಸ್ ಆಗಿರುತ್ತೆ ಬಟ್ ನಮಗೆ ಗೊತ್ತಿರಲ್ಲ, ರಿಸಲ್ಟ್ ಅನೌನ್ಸ್ ಆದಮೇಲೆ ಏನು ಮಾಡಬೇಕು. ಸೊ ಅದ್ರ ಬಗ್ಗೆ ಇವತ್ತು ಇನ್ನೊಂದು ಸಲ ನಾನು ಎಕ್ಸ್ಪ್ಲೇನ್ ಮಾಡಬೇಕನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡಬಹುದು. ಸೊ ಮೊದಲನೇದಾಗಿ ನಾನು ರಿಸಲ್ಟ್ ಯಾವಾಗ ಅನೌನ್ಸ್ ಆಗಿದೆ, ಸೊ ನೀವು ಏನು ಮಾಡಬೇಕು, ಇಂಪಾರ್ಟೆಂಟ್ ಡೇಟ್ಸ್, ಅಡ್ಮಿಷನ್ ಕೌನ್ಸಿಲಿಂಗ್ ಥರ್ಡ್ ರೌಂಡ್ ರಿಸಲ್ಟದ್ದು ಇಂಪಾರ್ಟೆಂಟ್ ಡೇಟ್ಸ್ ತೋರಿಸ್ತೀನಿ. ಇಲ್ಲಿ ನೀವು AISSAC ಅಂತ ಟೈಪ್ ಮಾಡಿದರೆ, ಸೊ ಫಸ್ಟ್ ಲಿಂಕ್ ನೀವು ಇಲ್ಲಿ ಓಪನ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಲಿಂಕ್ ನೋಡ್ಕೋಬೋದು ನೀವು. ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೇಲ್ಗಡೆ ಕೌನ್ಸಿಲಿಂಗ್ ಪ್ರೊಸೆಸ್ ಅಂತ ಇದೆ, ಅದರಲ್ಲಿ ಕೌನ್ಸಿಲಿಂಗ್ ಶೆಡ್ಯೂಲ್ ಓಪನ್ ಮಾಡಿ. ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ಕೌನ್ಸಿಲಿಂಗ್ ಶೆಡ್ಯೂಲ್ ಓಪನ್ ಮಾಡಿದರೆ, ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ನೋಡ್ಕೋಬೋದು. ರೌಂಡ್ ಸ್ಟಾರ್ಟ್ ಡೇಟ್, ರೌಂಡ್ ಸೀರಿಯಲ್ ನಂಬರಲ್ಲಿ ಥರ್ಡ್ ರೌಂಡ್ ಲಾಸ್ಟ್ ಒಂದು ನೋಡಿ. ಸೊ ನಿನ್ನೆ 25th ಏಪ್ರಿಲ್ಗೆ ರಿಸಲ್ಟ್ ಅನೌನ್ಸ್ ಆಗಿದೆ, ಲಾಸ್ಟ್ ಡೇಟ್. ಸೊ ರಿಸಲ್ಟ್ ಅನೌನ್ಸ್ ಆದಮೇಲೆ ನೀವು ಏನು ಮಾಡಬೇಕಂತ ಅಂದರೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ನಾನು ಕೊಟ್ಟಿದ್ದೀನಿ ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಒತ್ತಬೇಕು ಆರ್ ರಿಜೆಕ್ಟ್ ಆಪ್ಷನ್ ಒತ್ತಬೇಕು. ಸೊ ಎರಡೂ ನೀವು ಯಾವಾಗಿನ ಒಳಗಡೆ ಮುಗಿಸ್ಕೋಬೇಕಂತ ಅಂದರೆ 27th ಏಪ್ರಿಲ್ ಅಂದರೆ ನಾಳೆ ಈವ್ನಿಂಗ್ 11:50 ನೈಟ್ 11:50 ಒಳಗಡೆ 11:50 PM ಒಳಗಡೆ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕಂದ್ರೆ ಆ ಸ್ಕೂಲ್ಗೆ ಹೋಗಿ ಸ್ಕೂಲ್ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ಹೋಗಿ ಅಡ್ಮಿಷನ್ ಮಾಡಲೇಬೇಕು ನೀವು. ಇಲ್ಲ ಆ ಸ್ಕೂಲ್ ಬೇಡ, ಇದು ಭಾಳ ದೂರ ಇದೆ ಸ್ಕೂಲ್ ಅಂತಂದರೆ ರಿಜೆಕ್ಟ್ ಸಹ ಮಾಡ್ಬೋದು. ಸೊ ಆಮೇಲೆ ಒಂದ್ಸಲ ನೀವು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಕೊಟ್ಟಾದಮೇಲೆ 20th ಏಪ್ರಿಲಿಂದ ಹಿಡಿದು 28 ಏಪ್ರಿಲಿಂದ ಹಿಡಿದು ಮೇ 1ನೇ ತಾರೀಕು ಒಳಗಡೆ ಹೋಗಿ ಅಡ್ಮಿಷನ್ ಮಾಡಬರಬೇಕು. ಇದು ಇಂಪಾರ್ಟೆಂಟ್ ಡೇಟ್ಸು. ಸೊ ಮುಖ್ಯವಾಗಿ ಇವಾಗ ನಾನು ತೋರಿಸ್ತೀನಿ ಯಾವ ಥರ ಮಾಡಬೇಕಂತೇಳಿ. ಸೈನ್ ಇನಲ್ಲಿ ನೀವು ಕ್ಲಿಕ್ ಮಾಡಿದರೆ, ಸೊ ಇಲ್ಲಿ ರೈಟ್ ಕಾರ್ನರಲ್ಲಿ ಸೈನ್ ಇನ್ ಅಂತ ಆಪ್ಷನ್ ಇದೆ, ಇಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಿದರೆ, ಸೊ ಅಪ್ಲಿಕೇಶನ್ ಆ್ಯಂಡ್ ಪಾಸ್ವರ್ಡ್ ಕರೆಕ್ಟಾಗಿ ಕ್ಯಾಪ್ಚಾ ಹಾಕಿ ನೀವು ಸೈನ್ ಇನ್ ಅಂತ ಕೊಟ್ಟರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಈ ಸ್ಟೂಡೆಂಟದ್ದು ನೀವು ಅಬ್ಸರ್ವ್ ಮಾಡ್ಕೋಬೋದು. ಸೊ ಇಲ್ಲಿ ಲೆಫ್ಟ್ ಸೈಡ್ ಮೆನು ನೀವು ನೋಡ್ಕೋಬೋದು. ಮೆನು ಅಂಡರ್ ನೋಟಿಸ್ ಇಶ್ಯೂಡ್, ಮೈ ಪ್ರೊಫೈಲ್, ಚಾಯ್ಸ್ ಫಿಲ್ಲಿಂಗ್, ಕ್ಯಾಂಡಿಡೇಟ್ ರಿಸಲ್ಟ್ ಮೇಲೆ ಇನ್ನೊಂದು ಸಲ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಗೆ ಏನಾದರೂ ಸ್ಕೂಲ್ ಅಲೌಟ್ ಆಗಿದ್ರೆ ಸ್ಕೂಲ್ ಬಗ್ಗೆ, ಸ್ಕೂಲ್ದು ಅಡ್ಮಿಷನ್ಸ್ ಯಾವ ಥರ ಮಾಡಬೇಕು ನೀವು, ಸೊ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ, ಆಮೇಲೆ ನಿಮ್ಮ ಮೆಡಿಕಲಿ ಫಿಟ್ ಇದ್ದೀರಾ, ಇಲ್ಲ ಸ್ಕೂಲ್ ಅಲೌಟ್ ಆಗಿದ್ರೆ ಇಲ್ಲ ಅಲೌಟೆಡ್ ಅಂತ ತೋರಿಸುತ್ತೆ. ಇನ್ ಕೇಸ್ ಇಲ್ಲ ಅಂತಂದರೆ ಟಾಪ್ ಮೇಲೆ ನೋ ಸ್ಕೂಲ್ ಹ್ಯಾಸ್ ಬಿನ್ ಅಲೌಟೆಡ್ ಅಂತ ತೋರಿಸುತ್ತೆ. ಸೊ ಇನ್ ಕೇಸ್ ಏನಾದರೂ ನೋ ಸ್ಕೂಲ್ ಅಲೌಟೆಡ್ ತೋರಿಸಿಲ್ಲ, ಆಲ್ರೆಡಿ ನಿಮಗೆ ಸ್ಕೂಲ್ ಇಲ್ಲಿ ಮೇಲ್ಗಡೆ ಈ ಥರ ರೆಡ್ ಆಪ್ಷನಲ್ಲಿ ಈ ಥರನೂ ಬರ್ಬೋದು, ಸ್ಕೂಲ್ ಹ್ಯಾಸ್ ಬಿನ್ ಅಲೌಟೆಡ್, ಗೆಟ್ ಅಡ್ಮಿಷನ್ ಬಿಫೋರ್ ದ ಡೇಟ್, ಇಂಪಾರ್ಟೆಂಟ್ ಡೇಟ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕೆಳಗಡೆ ಅಲ್ಲಿ ನಿಮ್ಗೆ ತೋರಿಸಿರ್ತಾರೆ ಸ್ಕೂಲ್ ಯಾವ್ದು ಅಲೌಟ್ ಆಗಿದೆ. ಸೊ ಅಲ್ಲಿ ಇದು 2 ಆಪ್ಷನ್ ಇರುತ್ತೆ. ಇನ್ ಕೇಸ್ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ನೋ ಸ್ಕೂಲ್ ಅಲೌಟೆಡ್ ಅಂತ ಬರುತ್ತೆ. ಸೆಲೆಕ್ಟ್ ಆಗಿದ್ದರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ, ಸೊ ಇಲ್ಲಿ ನಿಮಗೆ ಪ್ರೊವಿಷನಲ್ ವೇಟಿಂಗ್ ಲಿಸ್ಟ್ ಸ್ಕೂಲ್ ಡೀಟೇಲ್ಸ್ ಅಂತ ಏನಿದೆಯಲ್ಲ, ಇದ್ರ ಕೆಳಗಡೆ ಸ್ಕೂಲ್ ಹ್ಯಾಸ್ ಬಿನ್ ಅಲೌಟೆಡ್ ಅಂಥೇಳಿ ಒಂದು ಸಪರೇಟ್ ಕಾಲಮ್ ಇರುತ್ತೆ. ಸೊ ಅಲ್ಲಿ ನೀವೇನು ಮಾಡಬೇಕಂತಂದರೆ ಐದರ್ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕಂದ್ರೆ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂದರೆ ಆ ಸ್ಕೂಲ್ ನಿಮಗೆ ಒಪ್ಪಿಗೆ ಆಗಿದೆ, ಅಲ್ಲಿ ನೀವು ಹೋಗಿ ಅಡ್ಮಿಷನ್ ಮಾಡಬಹುದು. ಇಲ್ಲ ಆ ಸ್ಕೂಲ್ ಭಾಳ ದೂರ ಇದೆ, ಬೇರೆ ಸ್ಟೇಟಲ್ಲಿದೆ, ನಾವು ಬೇರೆ ನೆಕ್ಸ್ಟ್ ರೌಂಡಲ್ಲಿ ಬೇರೆ ಸ್ಕೂಲ್ಗೆ ನಾವು ವೇಟ್ ಮಾಡ್ತೀವಿ ಅಂತ ಅಂದರೆ ನೀವು ರಿಜೆಕ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೋದು. ಸೊ ಇಷ್ಟಿದೆ. ಸೊ ಇಲ್ಲಿ ಕೆಳಗಡೆ ಇಂಪಾರ್ಟೆಂಟ್ ಡೇಟ್ಸ ಮೆನ್ಷನ್ ಮಾಡಿದ್ದೀನಿ ನಾನು.
27/4/2026 27th April 2026 ಒಳಗೆ ಅಸೆಸ್ಮೆಂಟ್ ಕಂಟಿನ್ಯೂ ಮಾಡಬೇಕು. ಅಡ್ಮಿಷನ್ ಯಾವಾಗಿಂದ ಯಾವಾಗೂ ಆಲ್ರೆಡಿ ತೋರಿಸಿದೆ. 27th April 28th April ಇಂದ ಹಿಡಿದು 1st May ಒಳಗಡೆ ನೀವು ಯಾವುದೇ ಕಾರಣಕ್ಕೂ ಹೋಗಿ ಅಡ್ಮಿಷನ್ ಮುಗಿಸ್ಕೋಬೇಕು. ಸೊ ಇವಾಗ ನಾನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳ್ತೀನಿ. ಇದೇ ಸೇಮ್ ವೆಬ್ಸೈಟಲ್ಲಿ ನೀವು ಇನ್ ಕೇಸ್ ನಿಮಗೆ ಯಾವ ಸ್ಕೂಲ್ ಅಲೌಟ್ ಆಗಿದೆ ಆ ಸ್ಕೂಲ್ ಬಗ್ಗೆ ಇನ್ನೂ ಡೀಟೇಲಾಗಿ ಇನ್ಫಾರ್ಮೇಷನ್ ಬೇಕಂತ ಅಂದರೆ, ಸೊ ನೀವೇನು AISSAC ವೆಬ್ಸೈಟ್ ಓಪನ್ ಮಾಡ್ತೀರಾ, ಸ್ಕೂಲ್ ಇನ್ಫಾರ್ಮೇಷನಲ್ಲಿ ಸ್ಕೂಲ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಅಲ್ಲಿ ಇದ್ರ ಬಗ್ಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಸ್ಕೂಲ್ ಟೈಪಲ್ಲಿ ಸೈನಿಕ್ ಸ್ಕೂಲ್ ಅಥವಾ ನ್ಯೂ ಸೈನಿಕ್ ಸ್ಕೂಲ್ ಓದಿದ್ರೆ ಸೊ ಇಲ್ಲಿ ಎಲ್ಲ ಸೈನಿಕ್ ಸ್ಕೂಲ್ಗಳ ಕಾಂಟ್ಯಾಕ್ಟ್ ನಂಬರ್ ಇದೆ. ಸೊ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಅದೇ ಥರ ನ್ಯೂ ಸೈನಿಕ್ ಸ್ಕೂಲ್ ಬೇಕಾದರೆ ಜಸ್ಟ್ ನ್ಯೂ ಸೈನಿಕ್ ಸ್ಕೂಲ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕೂಲನ್ನು ಟೈಪ್ ಮಾಡ್ಕೋಬೋದು, ಆರ್ ಎಲ್ಸ್ ಇಲ್ಲಿ ಸರ್ಚು ಮಾಡ್ಬೋದು. ಇಲ್ಲ ಅಂತಂದರೆ ಇಲ್ಲಿ ನೀವು ಯಾವ ಸೈನಿಕ್ ಸ್ಕೂಲ್ ಕಾಂಟ್ಯಾಕ್ಟ್ ನಂಬರ್ ಬೇಕಿದೆ ಅದು ಸಹ ನೋಡಬಹುದು. ಸೊ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನೇನು ನೀವು ರೆಡಿ ಮಾಡ್ಕೋಬೇಕು. ಇದೇ ಸ್ಕೂಲ್ ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಈ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸಲ್ಲಿ ನೀವು ಹಾಗೆ ಸ್ಕ್ರೋಲ್ ಡೌನ್ ಮಾಡಿದರೆ ಸೊ ಇಲ್ಲಿ ನೀವು ಚೆಕ್ ಲಿಸ್ಟ್ ಫಾರ್ ದ ಪೇರೆಂಟ್ಸ್ 8th ಸೀರಿಯಲ್ ನಂಬರಲ್ಲಿ ಚೆಕ್ ಲಿಸ್ಟ್ ಫಾರ್ ದ ಪೇರೆಂಟ್ಸ್ ಅಂತ ಇದೆ. ಸೊ ಅಲ್ಲಿ ಹೋಗಿ ಓಕೆ ಅಂತ ಕೊಟ್ಟರೆ, ಸೊ ಆಲ್ರೆಡಿ ಪ್ರತಿಯೊಂದು ವೀಡಿಯೋದಲ್ಲಿ ಇದೇ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಮತ್ತೆ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಸುಮಾರು ಜನ ಪಾಲಕರು ವೀಡಿಯೋ ನೋಡೂ ಸಹ ಅರ್ಥ ಆಗಲ್ಲ. ಅದೇ ಕಾರಣಕ್ಕೆ ಇನ್ನೊಂದು ಸಲ ಡೀಟೇಲಾಗಿ ಹೇಳ್ತಿದ್ದೀನಿ. ಸೊ ಚೆಕ್ ಲಿಸ್ಟ್ ಏನಂತ ಅಂದರೆ ಇವೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ರೆಡಿ ಇರಬೇಕು. ಯಾವ ಡಾಕ್ಯುಮೆಂಟ್ಸು ಸೀರಿಯಲ್ ನಂಬರ್ 1 ಸೀರಿಯಲ್ ನಂಬರ್ 14 ಇವರೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕಂತ ಅಂದರೆ ಈ ಚೆಕ್ ಲಿಸ್ಟ್ನ ನೀವು ಫಿಲ್ ಮಾಡ್ಕೋಬೇಕು. ಫಸ್ಟ್ಗೆ ನೇಮು, ಅಪ್ಲಿಕೇಶನ್ ನಂಬರು, ನಿಮ್ದು ಯಾವ ಸ್ಟೇಟ್ ಬರುತ್ತೆ, ಆಮೇಲೆ ಡೊಮಿಸೈಲ್ ಸ್ಟೇಟ್ ಯಾವುದು, ಕರ್ನಾಟಕ. ಅದೇ ಥರ ಅಡ್ಮಿಷನ್ ಕ್ಯಾಟಗರಿ ಯಾವುದು, ಆ್ಯಕ್ಚುಯಲ್ ಕ್ಯಾಟಗರಿ ಯಾವುದು. ಸೊ ಇದನ್ನೆಲ್ಲ ಫಿಲ್ ಮಾಡ್ತೀರಾ. ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಹಚ್ಚಿ, ಇನ್ ಕೇಸ್ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದರೆ ಎಸ್ ಆರ್ ನೋ ಅಲ್ಲಿ ಜಸ್ಟ್ ಎಸ್ ಅಂತ ಅಂದರೆ ಅದರ ಅಂಡರ್ ಎಸ್ ಅಂತ ಟಿಕ್ ಮಾಡ್ತಾ ಹೋಗಬೇಕು. ಇಲ್ಲ ಅಂತಂದರೆ ನೋ ಅಂತ ಟಿಕ್ ಮಾಡ್ತಾ ಹೋಗಬೇಕು. ಅದೇ ಥರ ಲಾಸ್ಟಲ್ಲಿ ಇಲ್ಲಿ ಕೆಳಗಡೆ ಏನು ಮಾಡಬೇಕಂತ ಅಂದರೆ ಸ್ಕೂಲ್ ಯಾವ ಡೀಟೇಲ್ಸ್ ಸೈನಿಕ್ ಸ್ಕೂಲ್ ಡ್ಯಾಶ್ ಶಾಲ್ ನಾಟ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಎನಿ ಕೇಸ್ ಅಂದರೆ ಯಾವ ಸ್ಕೂಲ್ ಅಲೌಟ್ ಆಗಿದೆ ಆ ಸ್ಕೂಲ್ ನೇಮ್ ಕೆಳಗಡೆ ಬರೀರಿ. ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಮತ್ತು ಸಿಗ್ನೇಚರ್ ಆಫ್ ದ ಪೇರೆಂಟ್ ಬರೆದು ಫೈನಲ್ ಆಗಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಈ ಚೆಕ್ ಲಿಸ್ಟ್ ಇದನ್ನು ಫಿಲ್ ಮಾಡಿ ತೊಗೊಂಡು ಹೋಗಬೇಕು. ಸೊ ಇದ್ರ ಜೊತೆಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟೆ ಇವಾಗ ನಾನು. ಇದ್ರ ಜೊತೆಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂತ ಅಂದರೆ ಕಟ್ ಆಫ್ ಎಷ್ಟು ಮಾರ್ಕ್ಸ್ ಬಂದಿದೆ. ಸುಮಾರು ಜನ ಪಾಲಕರು ಕಾಲ್ ಮಾಡಿ ನಂಗೆ ಕೇಳೋದು ಒಂದೇ, ಸರ್ ನಮ್ಮ ಮಗುಗೆ 150 ಮಾರ್ಕ್ಸ್ ಬಂದಿದೆ, 140 ಮಾರ್ಕ್ಸ್ ಬಂದಿದೆ, ಸರ್ ನೆಕ್ಸ್ಟ್ ರೌಂಡಲ್ಲಿ ನಮ್ಗೆ ಸ್ಕೂಲ್ ಸಿಗ್ಬೋದಾ? ಆ ಥರ ಕೇಳೋ ಪೇರೆಂಟ್ಸ್ಗೆ ಮುಖ್ಯವಾಗಿ ಈ ಇನ್ಫಾರ್ಮೇಷನ್ ಭಾಳ ಇಂಪಾರ್ಟೆಂಟು. ಏನಕ್ಕಂತ ಅಂದರೆ ನೆಕ್ಸ್ಟ್ ರೌಂಡಲ್ಲಿ ನಿಮ್ಮ ಮಗುಗೆ ಸ್ಕೂಲ್ ಸಿಗ್ಬೋದೋ ಇಲ್ಲ ಅನ್ನೋದು ಇನ್ಫಾರ್ಮೇಷನ್ ನೀವೇ ತಿಳ್ಕೊಬೋದು. ಅದನ್ನು ನೀವೇ ಒಂದು ಜಡ್ಜ್ ಮಾಡ್ಬೋದು. ಯಾವ ಥರ ಮಾಡ್ಬೋದು ಅಂತ ಅಂದರೆ ಇಲ್ಲಿ ನೀವು ಸ್ಕೂಲ್ ಇನ್ಫಾರ್ಮೇಷನಲ್ಲಿ ಕರೆಂಟ್ ಇಯರ್ ಸ್ಕೂಲ್ ವೈಸ್ ಕಟ್ ಆಫ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನೀವು ಇವಾಗ ಆಲ್ರೆಡಿ ನೀವು ಒಂದು 10 ಸ್ಕೂಲು ಚಾಯ್ಸ್ ಫಿಲ್ಲಿಂಗಲ್ಲಿ ಚೂಸ್ ಮಾಡಿರ್ತೀರ. 10 ಸ್ಕೂಲ್ದು ಕಟ್ ಆಫ್ ಎಷ್ಟಿದೆ. ಸೊ ಈಗ ಥರ್ಡ್ ರೌಂಡ್ ರಿಸಲ್ಟ್ ಬಿಟ್ರಪ್ಪ, ಥರ್ಡ್ ರೌಂಡ್ ರಿಸಲ್ಟಲ್ಲಿ ಎಷ್ಟು ಮಾರ್ಕ್ಸ್ಗೆ ಯಾವ ಕ್ಯಾಟಗರಿ ಅವ್ರಿಗೆ ಸ್ಕೂಲ್ ಅಲೌಟ್ ಆಗಿದೆ ಅನ್ನೋದನ್ನ ನೀವು ಆರಾಮಾಗಿ ಚೆಕ್ ಮಾಡ್ಕೋಬೋದು. ಅದನ್ನು ಚೆಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ರೌಂಡಲ್ಲಿ ನಿಮ್ಮ ಮಗುಗೆ ಸ್ಕೂಲ್ ಸಿಗುತ್ತಾ ಇಲ್ಲ ಅನ್ನೋದು ನಿಮ್ಮ ನಾಲೆಜ್ ಬೆಳೆಯುತ್ತೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಇಲ್ಲಿ ಏನು ಮಾಡ್ಬೋದು, ಒಂದು ಕಟ್ ಆಫ್ ನೋಡಿ, ಕ್ಲಾಸ್ 6 ಇದೆ, ಕ್ಲಾಸ್ 6 ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಕೂಲ್ ಟೈಪ್ ನ್ಯೂ ಸೈನಿಕ್ ಸ್ಕೂಲ್. ನಿಮಗೆ ಇವಾಗ ನೆಕ್ಸ್ಟ್ ರೌಂಡಲ್ಲಿ ಯಾವ ಸೈನಿಕ್ ಸ್ಕೂಲ್ ಸಿಗಬೇಕು ಅಥವಾ ಸೈನಿಕ್ ಸ್ಕೂಲ್ ಸಿಗುತ್ತಾ ಇಲ್ಲ ಅನ್ನೋದನ್ನ ಪ್ರತಿಯೊಂದು ಸ್ಕೂಲ್ ಯಾವ ಚಾಯ್ಸ್ ಫಿಲ್ಲಿಂಗಲ್ಲಿ ಮಾಡಿದರೆ ಅವೆಲ್ಲ ಸ್ಕೂಲ್ ಕಟ್ ಆಫ್ ಚೆಕ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಸೈನಿಕ್ ಸ್ಕೂಲ್ ಅಂತ ಒತ್ತಿದ್ರೆ ಜಸ್ಟ್ ಹಂಗೆ ನ್ಯೂ ಸೈನಿಕ್ ಸ್ಕೂಲ್ ಅಂತ ತೋರಿಸ್ತೆ. ನ್ಯೂ ಸೈನಿಕ್ ಸ್ಕೂಲ್ ಅಂತ ಒತ್ತಿದ್ರೆ ರೌಂಡ್ 1 ಇದು ಯಾವ ರೌಂಡ್, ಇದು ಥರ್ಡ್ ರೌಂಡು, ಅಕಾಡೆಮಿಕ್ ಇಯರ್ 2026. ಸ್ಕೂಲ್ ನೇಮ್ ಈಗ ಯಾವ್ದು ನೋಡ್ಬೇಕು ನೀವು. ಫಾರ್ ಎಕ್ಸಾಂಪಲ್ ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ, ಕರ್ನಾಟಕ ಸೈನಿಕ್ ಸ್ಕೂಲ್ಸ್ ಇಲ್ಲೆಲ್ಲ ಇರ್ತವೆ. ಇವಾಗ ಸಂಗೊಳ್ಳಿ ರಾಯಣ್ಣ ಸ್ಕೂಲ್ ನೋಡಬೇಕಂತ ಅಂದರೆ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲ್ ಕರ್ನಾಟಕದ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ಸೊ ಫಸ್ಟ್ ಏನು ಮಾಡಬೇಕು, ಕ್ಲಾಸ್ 6 ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಐದರ್ ಓಲ್ಡ್ ಸೈನಿಕ್ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ನ್ಯೂ ಸೈನಿಕ್ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ರೌಂಡ್ 3 ಯಾವ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಆಮೇಲೆ ಸಂಗೊಳ್ಳಿ ರಾಯ. ಇವನ್ ನೀವು ಫಸ್ಟ್ ರೌಂಡಲ್ಲಿ ಎಷ್ಟು ಕಟ್ ಆಫ್ ಬಂದಿತ್ತು, ಸೆಕೆಂಡ್ ರೌಂಡಲ್ಲಿ ಆ ಕಟ್ ಆಫ್ ಮಾರ್ಕ್ಸ್ ರೆಡ್ಯೂಸ್ ಆಗ್ತಾ ಬರ್ತಿರುತ್ತೆ. ಥರ್ಡ್ ರೌಂಡಲ್ಲೂ ಅದು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಪ್ರತಿಯೊಂದು ರೌಂಡಲ್ಲೂ ಕಟ್ ಆಫ್ ಏನಾಗ್ತದೆ, ಫಸ್ಟ್ ರೌಂಡಲ್ಲಿ 256 ಮಾರ್ಕ್ಸ್ಗೆ ಸಿಕ್ಕರೆ ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ ಜಸ್ಟ್ 250ಗೆ ಬರುತ್ತೆ. ಥರ್ಡ್ ರೌಂಡಲ್ಲೂ ಸಹ ಇನ್ನೂ ಕಡಿಮೆ ಆಗುತ್ತೆ ಕಟ್ ಆಫು, ಅದನ್ನು ನೋಡ್ಬೋದು. ಸೊ ಸರ್ಚ್ ಅಂತ ಕೊಟ್ಟರೆ ಇಲ್ಲಿ ಕೆಳಗಡೆ ನೋಡಿ ನೀವು ಕಟ್ ಆಫ್ ಕ್ಯಾಟಗರಿ ವೈಸ್ ಅಂತ ಕೊಟ್ಟಿದ್ದಾರೆ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟು. ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲಲ್ಲಿ ಕ್ಯಾಟಗರಿ ಬೇಸಿಸ್ ಮೇಲೆ
ಬಾಯ್ಸು ಗರ್ಲ್ಸು ಸಪರೇಟ್ ಕ್ಯಾಟಗರಿ ಬೇಸಿಸ್ ಮೇಲೆ ಕಟ್ ಆಫ್ ಇಲ್ಲ. ಇಲ್ಲಿ ಜಸ್ಟ್ ಜೆಂಡರ್ ನ್ಯೂಟ್ರಲ್ ಮಾರ್ಕ್ಸ್ ಅಂದರೆ ಬಾಯೇ ಇರಲಿ ಗರ್ಲ್ ಇರಲಿ ಬೇಸ್ಡ್ ಆನ್ ಮೆರಿಟ್ ಮೇಲೆ ಇಲ್ಲಿ ತೊಗೊಳ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ, ಯಾಕಂದರೆ ಬಾಯ್ ಮತ್ತು ಗರ್ಲ್ಸಿಗೆ ಸಪ್ರೇಟ್ ಕಟ್ ಆಫ್ ಇಲ್ಲ. ಸೊ ಜನರಲಾಗಿ ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ನಿಮ್ದು ಏನಾದರೂ ಡಿಫೆನ್ಸ್ ಕೋಟಾ ಇದ್ದರೆ 216 ಮಾರ್ಕ್ಸ್ಗೆ ನಿಮ್ಮ ಸ್ಕೂಲ್ ಅಲೌಟ್ ಆಗಿದೆ. ಅದೇ ಥರ ನಿಮಗೆ OBC ಇದ್ದರೆ 243 ಲಾಸ್ಟ್ 243 ಮಾರ್ಕ್ಸ್ಗೆ, SC ಇದ್ದರೆ 216, ST ಇದ್ದರೆ 221. ಅನ್ರಿಸರ್ವ್ಡಲ್ಲಿ ಎಲ್ಲ ಕ್ಯಾಟಗರಿಯವರು ಬರ್ತಾರೆ. ಮೆರಿಟ್ ಮಾರ್ಕ್ಸ್ ಯಾರು ಜಾಸ್ತಿ ತೆಗಿತಾರಲ್ಲ ಅವ್ರು ಎಲ್ಲರನ್ನೂ ಏನು ಮಾಡ್ತಾರೆ ಅಂದರೆ ಅನ್ರಿಸರ್ವ್ಡಲ್ಲಿ ಹಾಕ್ತಾರೆ. ಅದರಲ್ಲಿ ಜನರಲ್ ಇರ್ಬೋದು, SC ಇರ್ಬೋದು, ST ಎಲ್ಲರೂ ಇರ್ಬೋದು. ಸೊ ಈ ಥರ ಇನ್ಫಾರ್ಮೇಷನ್ 252. ಸೊ ಇವಾಗ ನೀವು ಡಿಸೈಡ್ ಮಾಡ್ಕೊಳ್ಳಿ, ನೆಕ್ಸ್ಟ್ ರೌಂಡಲ್ಲಿ ಸಂಗೊಳ್ಳಿ ರಾಯಣ್ಣ ಸೈನ್ಸ್ ಸ್ಕೂಲ್ ನಿಮ್ಗೆ ಸಿಗುತ್ತಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಿಮ್ಮ ಮಗುದು ಏನಾದರೂ ಇಲ್ಲಿ ಏನು ಮಾರ್ಕ್ಸ್ ಇದೆಯಲ್ಲ ಇದಕ್ಕಿಂತ ಜಸ್ಟ್ 5 ಮಾರ್ಕ್ಸ್ ಅಥವಾ ಲೈಕ್ ಅರೌಂಡ್ 3 to 7 ಮಾರ್ಕ್ಸ್ ಏನಾದರೂ ಕಡಿಮೆ ಇದ್ದರೆ ನೆಕ್ಸ್ಟ್ ರೌಂಡಲ್ಲಿ ಪಕ್ಕ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ನಿಮ್ಮ ಮಗು ಮಾತು ಇದಕ್ಕಿಂತ 50 ಮಾರ್ಕ್ಸು 100 ಮಾರ್ಕ್ಸ್ ಕಡಿಮೆ ಇದೆ ಅಂದರೆ ಸಿಗೋ ಚಾನ್ಸೇ ಇಲ್ಲ. ಸೊ ಇನ್ನೊಂದು ತೋರಿಸ್ತೀನಿ, ಓಲ್ಡ್ ಸೈನಿಕ್ ಸ್ಕೂಲ್ ತೋರಿಸ್ತೀನಿ. ಸೈನಿಕ್ ಸ್ಕೂಲ್ ಅಂತ ಹೊಡೆದ್ರೆ ರೌಂಡ್ 3 ಸೈನಿಕ್ ಸ್ಕೂಲ್ ಅಂತ ಹೊಡೆದು ನಿಮ್ಗೆ ಯಾವ್ದು ನೋಡ್ಬೇಕು ಇವಾಗ? ಬಿಜಾಪುರ್ ಸ್ಟೇಟ್, ಹೋಮ್ ಸ್ಟೇಟ್. ಸರ್ಚ್ ಅಂತ ಕೊಡಿ. ಸೊ ಇಲ್ಲಿ ಸ್ಟೇಟ್ ಕ್ಯಾಟಗರಿಲಿ ಹೋಮ್ ಸ್ಟೇಟ್ ಅಂತ ಕೊಟ್ಟು ಸರ್ಚ್ ಅಂತ ಕೊಡಿ. ಸೊ ಅಲ್ಲೂ ಸಂಗೊಳ್ಳಿ ರಾಯಣ್ಣಲ್ಲಿ ನಾನು ಇದು ಯಾವುದು ಹೋಮ್ ಸ್ಟೇಟ್ ಸೆಲೆಕ್ಟ್ ಮಾಡಿರಲಿಲ್ಲ. ಸೊ ಅಲ್ಲಿ ಹೋಮ್ ಸ್ಟೇಟ್ ಸೆಲೆಕ್ಟ್ ಮಾಡಿ ನೋಡ್ಕೊಳ್ಳಿ, ಇನ್ನೊಂದ್ಸಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ಬೋದು ಗರ್ಲ್ಸ್ಗೆ ಸಪ್ರೇಟ್ ಮಾರ್ಕ್ಸ್ ಇದೆ, ಬಾಯ್ಸ್ಗೆ ಸಪ್ರೇಟ್ ಇದೆ. ಡಿಫೆನ್ಸಲ್ಲಿ ಬಾಯ್ಸ್ಗೆ 239 ಲಾಸ್ಟ್ ಮಾರ್ಕ್ಸ್ಗೆ ಅಲೌಟ್ ಆಗಿದೆ. ಹೋಮ್ OBCಲಿ 254. ಅದೇ ಥರ ಬೇರೆ ಕ್ಯಾಟಗರಿ ನೋಡ್ಕೊಳ್ಳಿ. ಅನ್ರಿಸರ್ವ್ಡಲ್ಲಿ 263. ಅಂದರೆ ಲಾಸ್ಟು ಯಾವ ಮಗುಗೆ ಈ ಸ್ಕೂಲ್ ಅಲೌಟ್ ಆಗಿದೆಯಲ್ಲ ಲಾಸ್ಟ್ ಮಾರ್ಕ್ಸ್ ಇರೋ ಅಂದರೆ ಮಿನಿಮಮ್ ಮಾರ್ಕ್ಸ್ ಇರೋ ಸ್ಟೂಡೆಂಟು 263 ಸ್ಕೋರ್ ಮಾಡಿದೆ. ಸೊ ನೆಕ್ಸ್ಟ್ ರೌಂಡಲ್ಲಿ ಇನ್ ಕೇಸ್ ಏನಾದರೂ 4th ರೌಂಡ್ ಅನೌನ್ಸ್ ಆದರೆ ನಿಮ್ಮ ಮಗುಗೆ 260 ಅಥವಾ 259ವರೆಗೂ ಕಟ್ ಆಫ್ ಕಡಿಮೆ ಬರ್ಬೋದು. ಅದಕ್ಕಿಂತ 50 ಮಾರ್ಕ್ಸ್ 60 ಮಾರ್ಕ್ಸ್ ಕಡಿಮೆ ಇದೆ ಅಂದರೆ ಯಾವುದೇ ಕಾರಣಕ್ಕೂ ಬಿಜಾಪುರ್ ಸೈನ್ಸ್ ಸ್ಕೂಲ್ ಸಿಗೋದಿಲ್ಲ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದು ಮೇನ್ ಇನ್ಫಾರ್ಮೇಷನ್ ನಾನು ಕೊಡೋದು. ಸೊ ಆಲ್ಮೋಸ್ಟ್ ಇವಾಗ ಇದ್ರ ಬಗ್ಗೆ ಸೈನಿಕ್ ಸ್ಕೂಲ್ ಕಟ್ ಆಫ್ ಗೊತ್ತಾಯಿತು, ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಿದೆ, ಕಾಂಟ್ಯಾಕ್ಟ್ ನಂಬರ್ ಯಾವ ಥರ ತೊಗೊಳೋದು ಹೇಳಿದೆ. ಇಷ್ಟು ಮೋರ್ ದೆನ್ ಸಫಿಷಿಯಂಟ್. ಇನ್ನೂ ಏನಾದರೂ ಸೈನಿಕ್ ಸ್ಕೂಲ್ ಏನು ನಿಮ್ಮ ಇನ್ಫಾರ್ಮೇಷನ್ ಅಡ್ಮಿಷನ್ಸ್ ರಿಲೇಟೆಡ್ ಏನೇ ಒಂದು ಡೌಟ್ಸ್ ಇದ್ದರೂ ಸಹ ನೀವು ಈ ಸ್ಕ್ರೀನ್ ಮೇಲೆ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಬೋದು. 9900099042 ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ಪಿಕ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನೀವಾಗ ಆಲ್ರೆಡಿ ಕಟ್ ಆಫ್ ಮಾರ್ಕ್ಸ್ ನೋಡ್ಕೊಳ್ತಿದ್ದೀರಿ. ಸೊ ನಿಮ್ಮ ಮಗುದು ಇವಾಗ ಲಾಸ್ಟ್ ಎಷ್ಟು ಅರೌಂಡ್ 210, 220, 230ವರೆಗೂ ಸೈನಿಕ್ ಸ್ಕೂಲ್ಗಳು ಅಲೌಟ್ ಆಗ್ತಿದೆ. ಸೊ ನಿಮ್ಮ ಮಗುಗೆ ಏನಾದರೂ ಅರೌಂಡ್ 190, 180 ಮಾರ್ಕ್ಸ್ ಬಂದಿದೆ ಅಂತಂದರೆ, ಇಫ್ ಇನ್ ಕೇಸ್ ನಿಮ್ಮ ಮಗುದು ಡೇಟ್ ಆಫ್ ಬರ್ತ್ ಏನಾದರೂ January 1, 2015 ಹಿಡಿದು March 31, 2017 ಒಳಗಡೆ ಇದೆ ಅಂತಂದರೆ ಇನ್ನೊಂದು ಅಟೆಂಪ್ಟ್ ಸಿಗುತ್ತೆ ನಿಮ್ಮ ಮಗುಗೆ. ಸೊ ಅರೌಂಡ್ 180, 190 ಸ್ಕೋರ್ ಆಲ್ರೆಡಿ ಈ ವರ್ಷ ಮಾಡಿದಾನಂತ ಅಂದರೆ ಮುಂದಿನ ವರ್ಷ ಅವ್ನಿಗೆ ಇನ್ನೊಂದು ವರ್ಷ ಕೋಚಿಂಗ್ ಕೊಡಿಸಿದ್ರೆ ಒಳ್ಳೆ ಫೌಂಡೇಶನ್ ಕೊಟ್ಟು ಆಲ್ರೆಡಿ ಅವ್ನಿಗೆ ಒಳ್ಳೆ ಫೌಂಡೇಶನ್ ಇದೆ ಅವ್ನಿಗೆ. ಇವಾಗ 180, 190 ಸ್ಕೋರ್ ಮಾಡಿದಾನಂತಂದರೆ ಜಸ್ಟ್ 30 to 40 ಮಾರ್ಕ್ಸ್ ಅಷ್ಟೇ ಜಾಸ್ತಿ ಬೇಕು ಅವ್ನಿಗೆ ಇವಾಗ. ಸೊ ಒಂದು ವರ್ಷ ರಿಗರಸ್ ಆಗಿ ಇನ್ನೊಂದು ವರ್ಷ ಕೋಚಿಂಗ್ ಕೊಟ್ಟರೆ ಆರಾಮಾಗಿ ಅವ್ನು 70, 80 ಮಾರ್ಕ್ಸ್ ಇನ್ನೂ ಜಾಸ್ತಿ ಸ್ಕೋರ್ ಮಾಡ್ತಾನೆ. ಆರಾಮ್ ಮೆರಿಟಲ್ಲಿ ಒಳ್ಳೆ ರ್ಯಾಂಕ್ ಬಂದು ಅವ್ನಿಗೆ ಇವಾಗ ಬಿಜಾಪುರ ಏನು ಮಾಡ್ತಿದ್ರೆ ಬಿಜಾಪುರ ಸಿಗುತ್ತೆ, ಕೊಡಗು ಏನು ಮಾಡ್ತಿದ್ರೆ ಕೊಡಗು ಸಿಗುತ್ತೆ. ಸೊ ಅದಕ್ಕೆ ನಾನು ಹೇಳೋದೇನಂತ ಅಂದರೆ ಈ ಡೇಟ್ ಆಫ್ ಬರ್ತ್ ಒಳಗಡೆ ನಿಮ್ಮ ಮಗುದು ಏಪ್ರಿಲ್ 1ರಿಂದ 2015 ಏಪ್ರಿಲ್ 1ರಿಂದ ಮಾರ್ಚ್ 31, 2017 ಒಳಗಡೆ ಇದ್ದರೆ ಇನ್ನೊಂದು ಅಟೆಂಪ್ಟ್ ಬರುತ್ತೆ. ಅಟೆಂಪ್ಟ್ ಕೊಟ್ಟು ನಿಮ್ಮ ಮಗುಗೆ ಡ್ರೀಮ್ ಸ್ಕೂಲ್ನ ನೀವು ಪಡ್ಕೊಡೋದ್ರಲ್ಲಿ ಯಶಸ್ಸು ತಗೋಬೋದು. ಬಟ್ ಅದಕ್ಕೆ ಒಂದು ಒಳ್ಳೆ ಗೈಡೆನ್ಸ್ ಬೇಕಾಗುತ್ತೆ. ಆ ಒಳ್ಳೆ ಗೈಡೆನ್ಸ್ ಫಾರ್ ಎಕ್ಸಾಂಪಲ್ ನಾನು ಹೇಳೋದೇನಂತಂದರೆ ನೀವೊಂದು ಕೋಚಿಂಗಲ್ಲೂ ಕೊಡಿಸ್ಬೋದು ಅಥವಾ ಮನೇಲಿ ಕೂರಿಸ್ಕೊಂಡೇ ಮಾಡ್ಬೋದು. ಬಟ್ ಆಲ್ರೆಡಿ ನಿಮ್ಮ ಮಗು ಇವಾಗ 180, 190 ಬಂದಿದೆ ಅಂದರೆ ಇನ್ನೊಂದು ವರ್ಷ ಕೋಚಿಂಗ್ ಕೊಡಿಸಿದಾಗ ಸೆಲೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಪೇರೆಂಟ್ಸ್ ತಲೆಯಲ್ಲಿ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಇದ್ರ ಜೊತೆಗೆ ನಾನು ಮುಖ್ಯವಾಗಿ ಹೇಳೋದೇನಂತ ಅಂದರೆ, ಸೊ ಇನ್ನೊಂದು ವರ್ಷ ಅಟೆಂಪ್ಟ್ ತೊಗೊಳ್ಳೋ ಮಕ್ಕಳಾಗ್ಬೋದು ಅಥವಾ ಈ ಏಜ್ ಕ್ರೈಟೇರಿಯಾದಲ್ಲಿ ಬರೋ ಮಕ್ಕಳಾಗ್ಬೋದು. ಸೊ ಆಲ್ರೆಡಿ ನಮ್ಮ ವಿಕ್ಟ್ರಿ ಕೆರೆಟ್ ಅಕಾಡೆಮಿಲಿ, ಬೆಂಗಳೂರು ವಿಕ್ಟ್ರಿ ಕೆರೆಟ್ ಅಕಾಡೆಮಿಲಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ.
ಸೊ ಅಡ್ಮಿಷನ್ ರಿಲೇಟೆಡ್ ಏನೇ ಕ್ವರೀಸ್ ಇದ್ದರೂ 9900099042 ಅಥವಾ ಲಾಸ್ಟ್ 2 ನಂಬರ್ಸ್ ಚೇಂಜ್ ಮಾಡಿ 7887 ಕಾಲ್ ಮಾಡ್ಬೋದು. ಆಲ್ರೆಡಿ 2 ವೀಕ್ಸ್ ಆಯ್ತು ಇವಾಗ ಮಕ್ಕಳು ಬಂದು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಸೊ ಇನ್ನೂ ನಿಮಗೆ ಟೈಮ್ ಇದೆ. ಸೊ ಆಲ್ರೆಡಿ 3rd ರೌಂಡ್ ಮುಗಿದಿದೆ, ನೆಕ್ಸ್ಟ್ ರೌಂಡ್ ಬಿಡ್ತಾರಲ್ಲೋ ಇನ್ನೂ ಒಂದು ಕ್ಲಾರಿಟಿ ಇಲ್ಲ. ಸೊ ಜಾಸ್ತಿ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಕೋಚಿಂಗ್ ಜಾಯಿನ್ ಮಾಡಿಸಿ ನೆಕ್ಸ್ಟ್ ವರ್ಷಕ್ಕೆ ಅವ್ರಿಗೆ ಇನ್ನೊಂದು ಅಟೆಂಪ್ಟ್ ಚೆನ್ನಾಗಿ, ಯಾಕಂತಂದರೆ ಇನ್ನೊಂದು ವರ್ಷ ನೀವು ಕಳಿಸ್ತಿದ್ದೀರಂದರೆ ಒಂದು ಒಳ್ಳೆ ಕೋಚಿಂಗ್ ಅಕಾಡೆಮಿಗೆ ಕಳಿಸ್ಬೇಕಾಗುತ್ತೆ. ಸೊ ಲಾಸ್ಟ್ ಇಯರ್ ಯಾವುದೇ ಕೋಚಿಂಗ್ ಅಕಾಡೆಮಿ ಕಳಿಸಿದ್ರಲ್ಲಿ ಅಂದರೆ ಇಂಪ್ರೂವ್ಮೆಂಟ್ ಇಲ್ಲ ಅಂತ ಅಂದರೆ ಸೊ ನೆಕ್ಸ್ಟ್ ನೀವು ನಮ್ಮ ಅಕಾಡೆಮಿಗೆ ಕಳಿಸ್ಬೋದು. ಯಾಕಂದರೆ ನಮ್ಮ ಅಕಾಡೆಮಿಲಿ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಬಂದು ನೇವಿ ಕಮಾಂಡರ್ ಆಗ್ಬೋದು, ಆಮೇಲೆ ಪೈಲಟ್ಸ್ ಇದ್ದಾರೆ, ಅದರ ಜೊತೆಗೆ ಒಬ್ಬರು ಸೈಂಟಿಸ್ಟ್ ಆಗ್ಬೋದು, ಆಮೇಲೆ ಅಡ್ವೊಕೇಟ್ಸ್, ಇವರೆಲ್ಲ ಕಂಪ್ಲೀಟ್ ಮ್ಯಾನೇಜ್ಮೆಂಟ್, ಒಳ್ಳೆ ಎಜುಕೇಟೆಡ್ ಮ್ಯಾನೇಜ್ಮೆಂಟ್ ಇದೆ. ಅದರ ಜೊತೆಗೆ ಇಲ್ಲಿ ಇರೋ ಪ್ರತಿಯೊಂದು ಟೀಚರ್ಸು UPSC ಮತ್ತು SSC ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೊಟ್ಟಿರುವಂಥ ಫ್ಯಾಕಲ್ಟೀಸ್ ಇದ್ದಾರೆ. ಆಮೇಲೆ ಪ್ರತಿಯೊಬ್ಬರು ಟೀಚರ್ಸ್ಗೂ ಸ್ಪೋರ್ಟ್ಸಲ್ಲಿ ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನಾನಾಗ್ಬೋದು, ನ್ಯಾಷನಲ್ಸ್ ಖೋ ಆಗಿದೆ ನಂದು. ಸೊ ಮಕ್ಕಳನ್ನ ಗ್ರೌಂಡಲ್ಲಿ ಅವ್ರಿಗೆ ಯಾವ ಥರ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು, ಫಿಸಿಕಲಿ ಫಿಟ್ನೆಸ್ ಅನ್ನೋದು ಭಾಳ ಇಂಪಾರ್ಟೆಂಟು. ಫಿಸಿಕಲಿನೂ ಸುಮಾರು ಜನ ಮೆಡಿಕಲಿನೂ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಹೊರಗಡೆ ಹೋಗ್ತಾರೆ. ಸೊ ನಾವು ಡೈಲಿ ಅವ್ರನ್ನ ಗ್ರೌಂಡಿಗೆ ಕರ್ಕೊಂಡು ಹೋಗ್ತೀವಿ, ಸಿಸ್ಟಮೆಟಿಕ್ ಎಕ್ಸಸೈಸಸ್ ಮಾಡಿಸ್ತೀವಿ. ಆಮೇಲೆ ಮತ್ತೆ ಬಂದಾದಮೇಲೆ ಅವ್ರಿಗೆ ನಾವೇ ಸ್ಟಡಿ ಮಾಡಿಸ್ತೀವಿ ಅನ್ನುವಾಗ ಮಕ್ಕಳು ನಮ್ಮ ಜೊತೆ ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಾರೆ. ಗ್ರೌಂಡಲ್ಲೂ ನಾವೇ ಇರ್ತೀವಿ, ಕ್ಲಾಸಲ್ಲೂ ನಾವೇ ಇರ್ತೀವಿ ಅಂದಾಗ ಮಕ್ಕಳಿಗೆ ಒಂದು ಇಂಟ್ರೆಸ್ಟ್ ಬೆಳೆಯುತ್ತೆ ಟೀಚರ್ ಹತ್ರ. ಸೊ ನಮ್ಮ ಮೇಲೆ ಇಂಟ್ರೆಸ್ಟ್ ಬೆಳೆದಾಗ ನಮ್ಮ ಸಬ್ಜೆಕ್ಟ್ ಮೇಲೂ ಇಂಟ್ರೆಸ್ಟ್ ಬರುತ್ತೆ. ಸೊ ಈ ಕಾರಣಕ್ಕಾಗಿ ಪ್ರತಿಯೊಂದು ಟೀಚರ್ಸು ಇಲ್ಲಿ ಅವ್ರಿಗೆ ಗ್ರೌಂಡಲ್ಲೂ ಅವರೇ ಒಂದು ಅವ್ರನ್ನ ಗೈಡ್ ಮಾಡ್ತಾರೆ, ಅದ್ರ ಜೊತೆಗೆ ಕ್ಲಾಸಲ್ಲೂ ಗೈಡ್ ಮಾಡ್ತಾರೆ. ಹಾಸ್ಟೆಲಲ್ಲೂ ನಾವೇ 24/7 ಮಕ್ಕಳ ಜೊತೆ ಹಾಸ್ಟೆಲಲ್ಲಿ ನಾವೇ ಸ್ಟೇ ಮಾಡ್ತೀವಿ. ಸೊ ಆ ಕಾರಣದಿಂದ ಸೊ ನಿಮ್ಮ ಮಕ್ಕಳನ್ನ ಇಲ್ಲಿ ಜಾಯಿನ್ ಮಾಡಿದ್ರೆ ಸೊ ನಾವು ಒಂದು ಗ್ಯಾರಂಟಿ ಕೊಡ್ಬೋದು. ಈ ವರ್ಷ ನಿಮ್ಮ ಮಗು 180 190 ಮಾಡಿದೆ ಅಂದರೆ ಆರಾಮಾಗಿ 270 280ವರೆಗೂ ಕರ್ಕೊಂಬರ್ಬೋದು. ಯಾಕಂದರೆ ನಮ್ಮಲ್ಲಿ RMS ಲೆವೆಲ್ ಕೋಚಿಂಗ್ ಕೊಡ್ತೀವಿ. ನವೋದಯ ಜಸ್ಟ್ ನಾವು ಸೈನಿಕ್ ಅಂತ ತೊಗೊಂಡು ನವೋದಯ ಕೋಚಿಂಗ್ ಕೊಡೋದಲ್ಲ, ಭಾಳ ಅಕಾಡೆಮಿಗಳು ಅದೇ ಥರ ಮಾಡ್ತವೆ. ನಾವೇನು ನಮ್ಮ ಮೇನ್ ಪ್ರೇಯರ್ ನಾವು ಕೊಡೋದು ರಾಷ್ಟ್ರೀಯ ಇಂಡಿಯನ್ ಮಿಲಿಟ್ರಿ ಕಾಲೇಜ್ ಲೆವೆಲ್ಗೆ ಟೀಚ್ ಮಾಡ್ತೀವಿ. ಅದು ಆಲ್ ಓವರ್ ಇಂಡಿಯಾ ಇರೋದು ಒಂದೇ. ಆಮೇಲೆ RMS ಲೆವೆಲ್ ಟೀಚ್ ಮಾಡ್ತೀವಿ. ಇದು ಟೀಚ್ ಮಾಡಿದಾಗ ಸೈನಿಕ್ ಸ್ಕೂಲ್ ಆರಾಮಾಗಿ ಕ್ಲಿಯರ್ ಆಗ್ತಾರೆ, ನವೋದಯ ಅಂತೂ ಹೋಪ್ಫುಲಿ ಆರಾಮಾಗಿ ಕ್ಲಿಯರ್ ಆಗೇ ಆಗ್ತಾರೆ. ಸೊ ಆಲ್ರೆಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೀಡಿದ್ದೀನಿ. ಸೊ ನಿಮಗೆ ಅಡ್ಮಿಷನ್ಸ್ ರಿಲೇಟೆಡ್ ಏನೇ ಕ್ವರೀಸ್ ಇದ್ದರೆ ಕಾಲ್ ಮಾಡಿ. ಮತ್ತು ಡಿಫೆನ್ಸ್ ಕೋಟಾ ಇರೋರಿಗೆ ಇದೊಂದು ಒಳ್ಳೆಯ ಅಡ್ವಾಂಟೇಜು. ಯಾಕಂದರೆ ಮುಖ್ಯವಾಗಿ 25% ರಿಸರ್ವೇಷನ್ ಸೈನಿಕ್ ಸ್ಕೂಲಲ್ಲಿ ಇರುತ್ತೆ, 70% ರಿಸರ್ವೇಷನ್ RMS ಅಲ್ಲಿರುತ್ತೆ. ಸಿವಿಲಿಯನ್ಸು ಸಹ ಇದನ್ನು ಬರಿಬೋದು. ಡಿಫೆನ್ಸ್ ಕೋಟಾ ಇಲ್ಲ ಅಂದರೂ ಸಹ ಆರಾಮಾಗಿ ಇದನ್ನು ಬರಿಬೋದು, ಯಾವುದೇ ವರಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಅಡ್ಮಿಷನ್ಸ್ ಏನೇ ಕ್ವರೀಸ್ ಇದ್ದರೂ ಈ ನಂಬರ್ಗೆ ಕಾಲ್ ಮಾಡಿ. ಅದರ ಜೊತೆಗೆ ಅಡ್ಮಿಷನ್ ಕೌನ್ಸಿಲಿಂಗ್, ಸೈನಿಕ್ ಸ್ಕೂಲ್ ಏನು ರಿಸಲ್ಟ್ ಬಂದಿದೆ, ಅಡ್ಮಿಷನ್ಸ್ ಯಾವ ಥರ ಮಾಡೋದು ಸರ್, ಡಾಕ್ಯುಮೆಂಟ್ಸ್ ಆಲ್ರೆಡಿ ಹೇಳಿದ್ದೀನಿ. ಇನ್ ಕೇಸ್ ಅದರಲ್ಲೂ ಡೌಟ್ ಇದ್ದರೂ ನಮಗೆ ಕಾಲ್ ಮಾಡಿ ಅದರ ಬಗ್ಗೆ ಡೀಟೇಲ್ಸ್ನ ಯಾವುದೇ ಕಾರಣಕ್ಕೂ ಯಾವುದೇ ಟೈಮಲ್ಲೂ ಸಹ ಕಾಲ್ ಮಾಡಿ ತಿಳ್ಕೊಬೋದು. ಸೊ ಇದೇ ಥರ ಏನಾದರೂ ನೆಕ್ಸ್ಟ್ ಇನ್ ಕೇಸ್ ಅಪ್ಡೇಟ್ ಬಿಟ್ಟರೆ ಮುಂದಿನ ವೀಡಿಯೋದಲ್ಲಿ ಮೀಟ್ ಆಗೋಣ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಾಪ್ ಚಾನಲ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ. ಅದನ್ನು ಜಾಯ್ನ್ ಆಗಿ ಸೈನಿಕ್ ಸ್ಕೂಲ್ ರಿಲೇಟೆಡ್ ಏನೇ ಒಂದು ಅಪ್ಡೇಟ್ ಬಂದರೂ ಇಮಿಡಿಯೇಟ್ ನಾವು ಆ ಗ್ರೂಪಲ್ಲಿ ಹಾಕ್ತೀವಿ. ಸೊ ನೀವು ಅದರ ತಕ್ಕಂಗೆ ಅಪ್ಡೇಟ್ನ ತಿಳ್ಕೊಂಡು ಏನೇನು ಪ್ರೊಸೀಜರ್ನ ಫಾಲೋ ಮಾಡಬಹುದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಥರ ಸುಮಾರು ಅಪ್ಡೇಟ್ಸ್ ಬಿಡ್ತಿರ್ತಾರೆ. ಸೊ ಮುಂದಿನ ವೀಡಿಯೋದಲ್ಲಿ ಸೈನಿಕ್ RMS ನವೋದಯ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಬಿಟ್ಟರು ಆ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.